ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಏನು ರಾಮನಗರದ ವರಿಷ್ಠಾಧಿಕಾರಿಗಳು ಚನ್ನಪಟ್ಟಣದಲ್ಲಿ ಕರ್ತವ್ಯ ನಿರತರಾಗಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಲೋಪವನ್ನು ರಾಜೇಶ್ ಎಂಬುವರು ಏನು ದೂರನ್ನು ಕೊಟ್ಟಿದ್ರೋ ಆ ದೂರಿನ ಅನ್ವಯ ಇವತ್ತು ಅವರನ್ನು ಸಸ್ಪೆಂಡ್ ಮಾಡಿರೋದು ಒಂದು ಸ್ವಲ್ಪ ಒಳ್ಳೆ ಬೆಳವಣಿಗೆ. ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಜನ ಒಳ್ಳೆ ಅಧಿಕಾರಿಗಳಿದ್ದಾರೆ. ಆದರೆ ಇಂಥ ಅಧಿಕಾರಿಗಳು ಹರೀಶ್ ಅಂತವರ ಲಂಚಗುಳಿತನದ ಅಧಿಕಾರಿಗಳಿಂದ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುವಂಥ ಸಂದರ್ಭ. ರಾಜೇಶ್ ಎಂಬುವರನ್ನ ಯಾವುದೇ ಪ್ರಕರಣ ಇಲ್ಲದೇನೆ ಮೊಕದ್ದಮೆ ಇಲ್ಲದೇನೆ ಅವರ ಅಂಗಡಿಗೆ ಹೋಗಿ ಸಾರ್ವಜನಿಕರ ಎದುರು ಅವಮಾನ ಆಗೋ ರೀತಿಯಲ್ಲಿ ಕರ್ಕೊಂಡು ಬಂದು ಚನ್ನಪಟ್ಟಣಕ್ಕೆ, ಅಲ್ಲೂ ಕೂಡ ಹಾಸ್ಪಿಟಲ್ ಅಲ್ಲಿ ಹೋಗಿ ಯಾವುದೇ FIR ಆಗದೇ ಇದ್ದು ದೂರ ಆಗದೇ ಇದ್ರೂ ಕೂಡ ಅವ್ರನ್ನ ಮೆಡಿಕಲ್ ಮಾಡಿಸೋದಾಗಿರ್ಬೋದು, ಮತ್ತೆ ಕತ್ಲೆ ಕೋಣೆಯಲ್ಲಿ ಒಬ್ಬರನ್ನೇ ಕೂರಿಸಿ ಅವ್ರನ್ನ ಹರಾಸ್ಮೆಂಟ್ ಮಾಡಿರೋದಿರ್ಬೋದು. ಇದರಿಂದ ರಾಜೇಶ್ ಅವರು ಬಹಳ ನೊಂದಿದ್ರು. ಆ ಕಾರಣದಿಂದ ನಮ್ಮನ್ನೆಲ್ಲ ಭೇಟಿ ಮಾಡಿದಾಗ ರಾಜೇಶ್ ಅವ್ರಿಗೆ ಹೇಳಿದ್ವಿ, ಇಲ್ಲ ದೂರ ಕೊಡ್ಲೇಬೇಕು ರಾಜೇಶ್ ಅವರೇ, ಇಂಥ ಪೊಲೀಸ್ನವ್ರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುವಂತ ಕೆಲವು ಅಧಿಕಾರಿಗಳು ಈ ರೀತಿಯಾದಂಥ ಅಧಿಕಾರಿಗಳು ಮಾಡ್ತಾ ಇರೋದ್ರಿಂದ ಒಳ್ಳೆ ಅಧಿಕಾರಿಗಳಿಗೆ ಎಲ್ಲೋ ಕೂಡ ಅವ್ರ ಮೇಲೆ ಸಂಶಯ ಬರುವಂತ ರೀತಿ ಆಗುತ್ತೆ ಅಂತಕ್ಕಂಥ ರೀತಿನಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ರು. ಅದೇ ರೀತಿ ಈಗೇನು ಇವರಿಗೆ ಸಹಕರಿಸಿದಂತ 4 ಜನ ಅಲ್ಲಿ ಸಿಬ್ಬಂದಿಗಳಿದ್ರು, ಅವರು ಕೂಡ ಸೇವೆಯಿಂದ ಕೂಡಲೇ ಅಮಾನತಾಗಬೇಕು. ಮತ್ತೆ ಅಮಾನತಾಗಿ ಸುಮ್ಮನೆ ಮತ್ತೆ 6-7 ತಿಂಗಳ ಮೇಲೆ ಈತ ಹರೀಶ್ ಮತ್ತೆ ಕೆಲಸಕ್ಕೆ ಬಂದು ಅವರು ಮತ್ತೆ ಆ ಚಾಳಿಯನ್ನ ಪ್ರಾರಂಭಿಸ್ತಾರೆ ಅನ್ನುವ ಒಂದು ಭಯದಿಂದ, ಸಂಶಯದಿಂದ ನಾನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಇವರ ಮೇಲೆ FIR ಅನ್ನು ಮಾಡಿ ಕಾನೂನು ರೀತಿಯ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಹಾಗಾಗಿ ಮೇಲಧಿಕಾರಿಗಳು ಈ ಸಂದರ್ಭದಲ್ಲಿ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀನಿವಾಸ್ ಗೌಡ್ರಿಗೆ, IG ಅವರಿಗೆ, DIG ಅವರಿಗೆ, DG ಅವರಿಗೆ ಮತ್ತೆ ನಮ್ಮ DSP ಅವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ತರದ ಪ್ರಕರಣಗಳು ರಾಜ್ಯದಲ್ಲಿ ಹಲವಾರು ಪ್ರಕರಣಗಳು ಪೊಲೀಸ್ ಠಾಣೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೆಟ್ಲ್ಮೆಂಟ್ಗಳು ಪೊಲೀಸ್ ಸ್ಟೇಷನ್ ಆಗುತ್ತೆ. ಈಗಾಗಲೇ ಸರ್ಕಾರದ ಆದೇಶ ಇದೆ. ನಿಮ್ಮ IG ಅವರು, DG ಅವರು ಆದೇಶ ಮಾಡಿದ್ದಾರೆ. ರೆವಿನ್ಯೂನಲ್ಲಿ ಯಾವುದೇ ಪೊಲೀಸ್ ಅವರು ಬಾಯನ್ನ ಹಾಕಬಾರದು. ಯಾವುದೇ ಸ್ಟೇಷನ್ ಅಲ್ಲೂ ಕೂಡ ರೆವಿನ್ಯೂ ವಿಚಾರವಾಗಿ ಯಾರು ಕೂಡ ಪೊಲೀಸ್ನವರು ಮಧ್ಯವಸ್ಥಿಕೆಯನ್ನು ವಹಿಸ್ಕೋಬಾರದು ಅಂತ ಕಾನೂನಿದ್ರು ಕೂಡ ಎಲ್ಲರನ್ನು ಸುಳ್ಳು ದೂರನ್ನ ದಾಖಲು ಮಾಡ್ಕೊಳ್ಳೋದು, ಕರ್ಕೊಂಡ್ಬರೋದು, ಹರಾಸ್ಮೆಂಟ್ ಮಾಡೋದು, ದುಡ್ಡು ಕೀಳೋದು, ಆಸ್ತಿಯನ್ನು ಬರ್ಸ್ಕೊಳ್ಳೋದು, ಇದು ನಿರಂತರವಾಗಿ ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಿದೆ. ಹಾಗಾಗಿ ಈ ಪ್ರಕರಣ ಗಂಭೀರವಾದಂಥ ಪ್ರಕರಣ. ಇದು ಏನು PSI ಹರೀಶ್ ಈಗ ತಲಗಟ್ಟಪುರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಹರೀಶ್ ಅವ್ರನ್ನ ಸಸ್ಪೆಂಡ್ ಮಾಡಿರುವಂತದನ್ನ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳು ಸ್ವಾಗತಿಸ್ತೀವಿ. ನಾನು ಕೊಟ್ಟಿದ್ದ ದೂರಿನ ಮೇರೆಗೆ ಚನ್ನಪಟ್ಟಣ PSI ಹಾಲಿ ಕರ್ತವ್ಯ ಕಗಲಿಪುರ ಅವರನ್ನ ಶ್ರೀನಿವಾಸ್ ಗೌಡ್ರು SP ಅವರು ಅಮಾನತು ಮಾಡಿದ್ದಾರೆ. ನಮಗೆ ಜನಗಳಿಗೆ ಒಳ್ಳೆ ಸಂದೇಶ ಆಗಿದೆ. ಇದು ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಗೌರವ ಇದೆ ನಮಗೂ. ಇಂಥ ಕೆಲವು ಅಧಿಕಾರಿಗಳಿಂದ, ಇಂಥ ದುಷ್ಟರಿಂದ ಬಹಳ ತೊಂದರೆ ಆಗ್ತಾ ಇದೆ ಎಲ್ಲಿ ಸಾರ್ವಜನಿಕವಾಗಿ. ಆ ನಿಟ್ಟಿನಲ್ಲಿ ನನ್ನನ್ನು ಅವತ್ತು ಅಂಗಡಿ ಹತ್ರ ಯಾವುದೇ FIR ಇಲ್ಲದೇನೆ ನನ್ನನ್ನು ಕರ್ಕೊಂಡೋಗಿ ಪೊಲೀಸ್ ಅವ್ರನ್ನ ಅಕ್ಕಪಕ್ಕ ಕೂರಿಸಿ ನನಗೆ ಅರೇಂಜ್ಮೆಂಟ್ ಮಾಡಿ ತಿರ್ಗಾ ಅಲ್ಲೋಗಿ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿ FIR ಇಲ್ಲದೇನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮೆಡಿಕಲ್ ಮಾಡಿಸಿದ್ದಾರೆ. ನಾನು ಯಾಕೆ ಸರ್ ನಾನೇನು ತಪ್ಪು ಮಾಡಿದ್ದೀನಿ ಅಂತಾದ್ರೂ ಆತ ಕೇಳಲಿಲ್ಲ. ಇಲ್ಲ ದುಡ್ಡು ಕೊಟ್ಬಿಟ್ಟು ಏನು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾನೇನು ತಪ್ಪು ಮಾಡಿದ್ದೀನಿ ಸರ್? ಮಾನಸಿಕವಾಗಿ ನಾನು ಅವತ್ತು ಬಹಳ ನೊಂದಿದ್ದೀನಿ. ನಮ್ಮಂಥವ್ರದೇ ಹೀಗೆ ಆದರೆ, ಸಾಮಾಜಿಕ ಕಾರ್ಯಕರ್ತರುಗಳು ಮತ್ತೆ ಸಂಘಟನೆಯವ್ರದೇ ಈ ರೀತಿ ಆದರೆ, ಇನ್ನು ಸಾರ್ವಜನಿಕರ ಕಥೆ ಏನು, ಅಮಾಯಕರ ಗತಿ ಏನು? ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ. ಎಂಥ ಅಧಿಕಾರಿಗಳನ್ನ ನಾವು ನೋಡಿದೀವಿ. IG ಅವರು ಮತ್ತೆ ಹೋಮ್ ಮಿನಿಸ್ಟರ್ಗೆ ಮತ್ತೆ DIGಗೆ ಮತ್ತೆ ವರಿಷ್ಠಾಧಿಕಾರಿಗಳಿಗೆ ದೂರು ಕೊಟ್ಟಿದ ಮೇರೆಗೆ ಇವತ್ತು ಅಮಾನತು ಆಗಿರುವಂತದ್ದು ನಾನು ಬಹಳ ಸಮಾಧಾನ ತಂದಿದೆ.